ಎಲ್ರಿಗೂ ನಮಸ್ಕಾರ. ನಾನಿವತ್ತು ಇವ್ರಿಗೆ ಹಾಸ್ಪಿಟ್ಲದು ಎಲ್ಲ ಯಾವ್ಯಾವ ಹಾಸ್ಪಿಟ್ಲ್ ತೋರಿಸಿದ್ದೀವಿ, ಎಷ್ಟೆಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಏನಂದರೆ ಇವತ್ತಿಗೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿ ಇವತ್ತು 14 ಡೇಟು, 4 ತಿಂಗಳು ಕಳೀತು. ಇವಾಗ ಎಷ್ಟು ರಿಕವರಿ ಆಗಿದ್ದಾರೆ, ಈ ಟ್ಯಾಬ್ಲೆಟ್ಸ್ ತಗೊಂಡು ಆದಮೇಲೆ ಇಷ್ಟು ರಿಕವರಿ ಆಗಿರೋದವರು. ಟ್ಯಾಬ್ಲೆಟ್ಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದೆ ಅಂದರೆ, ಹೇಳಿದರು ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ನೆನಪು ಬಂದರೂ ಬರ್ಬೋದು, ಬರ್ದೇನೆ ಇರ್ಬೋದು ಅಂತಲೂ ಹೇಳಿದರು. ಬಟ್ ಆದರೆ ಚೆನ್ನಾಗಿ ನೆನಪಿನ ಶಕ್ತಿ ಎಲ್ಲ ಅವ್ರಿಗೆ ಬರ್ತಾ ಇದೆ. ಅವ್ರಿಗೆ ಇತ್ತೀಚೆಗೆ ಅಂದರೆ ಒಂದು 6 ತಿಂಗಳು ಅಂತ ಹೇಳಿದರು, ಬಟ್ ಅವ್ರು ಹೇಳಿರೋ ಪ್ರಕಾರ ಇನ್ನೂ 1 ತಿಂಗಳು ಇದೆ. ಅಷ್ಟರಲ್ಲೇ ಸ್ವಲ್ಪ ಎಲ್ಲರೂ ಗುರ್ತಿಡಿಯೋವಷ್ಟು, ಮಾತಾಡೋವಷ್ಟು ರಿಕವರಿ ಆಗಿದ್ದಾರೆ. ಇನ್ನೊಂದು ಸ್ವಲ್ಪ ಬಾಯಿ ತೊದಲು ಇದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾನು ಎಲ್ಲೆಲ್ಲಿ ತೋರಿಸಿದ್ದೀನಿ ಅದೆಲ್ಲನೂ ತೋರಿಸ್ತೀನಿ ನಾನು ನಿಮಗೆ. ಲಾಸ್ಟಲ್ಲಿ ಅವ್ರು ಎಲ್ಲಿಗೆ ಹೋದ್ಮೇಲೆ ಅವರು ಸರಿ ಹೋದರು ಅಂತಲೂ ನಾನು ನಿಮ್ಮ ಹತ್ರ ಹೇಳ್ತೀನಿ. ನಾನು ಫಸ್ಟಿಂದ ನಾನು ನಿಮಗೆ ತೋರಿಸ್ತೀನಿ. ಇದು AMC ಹಾಸ್ಪಿಟಲ್ಲು, ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇದು ಫಸ್ಟಿಗೆ ನಾವು ಆಕ್ಸಿಡೆಂಟ್ ಆದಾಗ ಹೋಗಿದ್ದು. ಅಲ್ಲಿ 5 ಡೇಸ್ 6 ದಿನ ಅಲ್ಲೇ ಇದ್ದಿದ್ದು ನಾವು. ನೋಡ್ರಿ, ಇದೆಲ್ಲ ಅಲ್ಲೇದೇನೆ, ಇದೆಲ್ಲನೂ ಅಲ್ಲೇದೇನೆ. AMC ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಇದು. ಸರಿ ಆಯಿತು. ಇದನ್ನು ಅಲ್ಲಿ MRI CT ಸ್ಕ್ಯಾನು ಎಲ್ಲನೂ ಮಾಡಿದರು. ಅದ್ರದ್ದು ಇದು ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಸಪ್ತಗಿರಿ ಹಾಸ್ಪಿಟಲ್ಲು, ಇದು ಸಪ್ತಗಿರಿ ಹಾಸ್ಪಿಟ್ಲು. ಇದು ಬಂದು ಇಲ್ಲಿ ಎಷ್ಟು ದಿವಸ ಇದ್ವಿ ಅಂದರೆ, ನಾವು ಒಂದು 10-12 ದಿವಸ ಇದೆ ಈ ಹಾಸ್ಪಿಟ್ಲಲ್ಲಿ ಇದ್ವಿ ನಾವು. ಇಲ್ಲಿನೂ ಕೂಡ ಎಲ್ಲನೂ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಎಲ್ಲ ಕಡೆ ಹೋದಾಗೆಲ್ಲನೂ ಸ್ಕ್ಯಾನಿಂಗ್ಗಳು ಅದು ಇದು ಮಾಡೋರು, ಅವೆಲ್ಲನೂ ಇದ್ದಾವೆ ಇದರಲ್ಲೂ ಕೂಡ. ECGಗಳದಿದೆಲ್ಲ, ECG, MRI CT ಎಲ್ಲ ಮಾಡಿದ್ದಾರೆ. ಇದು ಅಲ್ಲಿದು. ಇದು ಮುಗಿದ ಮೇಲೆ ಮನೆಗೆ ಕರ್ಕೊಂಡು ಬಂದಿದ್ವಿ. ಮನೆಗೆ ಕರ್ಕೊಂಡು ಬಂದಾದಮೇಲೆ ಮತ್ತೆ ಅವ್ರಿಗೆ BP ಲೋ ಆಗ್ಬಿಟ್ಟಿತ್ತು. ಹಂಗಾಗಿ ಇದನ್ನು ಅಲ್ಲಿ ಮತ್ತೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ವಿ. ಅದೇ ಹಾಸ್ಪಿಟ್ಲದ್ದು ಇದು, ಮತ್ತೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ನೋಡ್ತಾ ಇರ್ಬೋದು. ಅಲ್ಲೂ ಕೂಡ ಎಲ್ಲನೂ ಸ್ಕ್ಯಾನ್ ಮಾಡಿದ್ದಾರೆ. ಅದಾದಮೇಲೆ ಇದು ಬಿಲ್ಲುಗಳಲ್ಲಿರೋವೆಲ್ಲ ಬಿಲ್ಲುಗಳು, ಇದು ಏನೇನು ತೋರಿಸಿದ್ದೀವಿ ಅಷ್ಟರದ್ದು ಬಿಲ್ಲುಗಳೆಲ್ಲ, ಮೆಡಿಕಲ್ ಬಿಲ್ ಇದು. ಇವಿಷ್ಟೂ ಮೆಡಿಕಲ್ ಬಿಲ್ಲು. ಅದಾದಮೇಲೆ ನಿಮಾನ್ಸಿಗೆ ಕರ್ಕೊಂಡು ಹೋಗಿದ್ದೀವಿ. ನಿಮಾನ್ಸ್ದಿದು ಅಲ್ಲಿ ಕೂಡ ಟೋಕನ್ ತಗೊಂಡು ನಾವು ತೋರಿಸ್ಕೊಂಡು ಬಂದಿದ್ವಿ. ಒನ್ ಡೇ ಅಡ್ಮಿಟ್ ಮಾಡಿದ್ವಿ ಅಲ್ಲಿ. ಅಲ್ಲಿ ಕೂಡ ಎಲ್ಲ ಪ್ರತಿಯೊಂದು ಸ್ಕ್ಯಾನ್ಗಳು ಮಾಡಿದರು. ಎಲ್ಲ ಥರ ಬರೀತಾರೆ ಅಲ್ಲಿ, ಏನು ಮಾಡಿದರು, ಎಷ್ಟು ಕೂದಿದ್ರು, ಎಷ್ಟು ಡ್ರಿಂಕ್ಸ್ ಮಾಡಿದರು, ಯಾವ ಥರ ಬಿದ್ದರು, ಯಾವ ಥರ ಎದ್ದರು, ಎಲ್ಲನೂ ಇದು ಮಾಡ್ತಾರೆ. ನೋಡ್ತಾ ಇರ್ಬೋದು, ಇಷ್ಟು ಬರೆದ್ಬಿಟ್ಟಿದ್ದಾರೆ ಅಲ್ಲಿ. ಒಂದೇ ದಿನಕ್ಕೆ ಯಾವ ಥರ ಇರ್ತಾರೆ, ಇವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೇಳಿಕೊಂಡು ಟ್ರೀಟ್ ಮಾಡ್ತಾರೆ. ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಒಂಥರ ಇವ್ರನ್ನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಇದ್ರು ಇವರು. ನೋಡ್ತಾ ಇರ್ಬೋದು. ಅದಾದಮೇಲೆ ಇವರು ಕೂಡ ಬೇರೆ ಕಡೆ ಹೇಳಿದ್ರು. ಬೇರೆ ಎಲ್ಲಿ ಹೇಳಿದ್ರು, ವಿಕ್ಟೋರಿಯಾದಲ್ಲೇನೋ ಹೇಳಿದ್ರು. ಇದಾದಮೇಲೆ ವಿಕ್ಟೋರಿಯಾದಲ್ಲಿ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳಿಲ್ಲ. ಎಷ್ಟೊತ್ತಾದ್ರೂ ಮನೆಗೆ ಹೋಗಿ ಅಲ್ಲೇ ಇದ್ವಿ. ಅದಾದಮೇಲೆ ಹತ್ತಿರ ಮಾನಸ ನರ್ಸಿಂಗ್ ಹೋಮ್ ಅಂತ, ಮಾನಸ ಹಾಸ್ಪಿಟಲ್ ಅಂತ, ಮಾನಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, JPN ರಸ್ತೆ, ಮೊದಲನೇ ತಿರುವು, ಶಿವಮೊಗ್ಗ ಅಂತ ಇದೆ ನೋಡಿ. ಇಲ್ಲಿ ಶಿವಮೊಗ್ಗದಲ್ಲಿ ಮಾನಸ ಹಾಸ್ಪಿಟಲ್ ಅಂತ ಇದೆ. ಅಲ್ಲಿ ಹೋಗಿ ನಾವು ತೋರಿಸಿದ್ದು ನೋಡ್ತಾ ಇರ್ಬೋದು ನೀವು. ಅಲ್ಲಿ 6 ದಿನ ಅಲ್ವೇನೋ, 7 ದಿನ ಏನೋ ಇದ್ವಿ ಅಲ್ಲೂ. 7ನೇ ದಿವಸ ಅಲ್ಲಿ ಕೂಡ ರಿಕವರಿ ಅಲ್ಲೇ ಮಾಡಿಕೊಟ್ಟಿದ್ದು ನಮಗೆ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ರಿಕವರಿ ಮಾಡ್ಕೊಂಡು ಕೊಟ್ಟರು ಅವರು. ಎಷ್ಟು ಅಂದರೆ ಅವ್ರನ್ನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ, ಕಟ್ಟಾಗ್ತಾಯಿದ್ರು ನಮ್ಮ ಮನೆಯವ್ರನ್ನ, ಆ ಥರ ಪರಿಸ್ಥಿತಿ ಇತ್ತು.
ಆದರೆ ಚೆನ್ನಾಗಿ ರಿಕವರಿ ಮಾಡ್ಕೊಂಡು ಕೊಟ್ಟರು. ಈ ಹಾಸ್ಪಿಟಲಲ್ಲಂತೂ ತುಂಬಾ ಚೆನ್ನಾಗಿ ರಿಕವರಿ ಮಾಡಿಕೊಟ್ರು. ಅಲ್ಲೂ ಕೂಡ ಸ್ಕ್ಯಾನ್ಗಳು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಮಾಡಿಸಿದ್ರು. ನೋಡ್ತಿರ್ಬೋದು ನೀವು, ನಾನು ತೋರಿಸ್ತೀನಿ ಎಲ್ಲ ಕಡೆಗೂ ಹೆಡ್ ಇಂಜುರಿ ಆಗಿರೋದ್ರಿಂದ ಎಲ್ಲ ಕಡೆನೂ ಸ್ಕ್ಯಾನ್ ಮಾಡಿದ್ದಾರೆ ನೋಡಿ. ಎಲ್ಲ ಕಡೆಗೂ ಸ್ಕ್ಯಾನ್ ಮಾಡಿದ್ದಾರೆ. ಎಲ್ಲ ಕಡೆಗೂ 3 4 ಇದ್ದಾವೆ. ಎಲ್ಲ ಥರ ನೋಡ್ಬಿಟ್ಟು ಪ್ರತಿಯೊಂದು ಮೆದ್ಲುದು ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯವರು ಚೆನ್ನಾಗಿ ರಿಕವರಿ ಮಾಡ್ಕೊಂಡು ಕೊಟ್ರು. ಇವರು ಮಾನಸ್ ಹಾಸ್ಪಿಟಲಲ್ಲಿ ತುಂಬಾ ಚೆನ್ನಾಗಿ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಕವರಿ ಮಾಡಿಕೊಟ್ಟಿದ್ದೇನೆ. ಇಲ್ಲಿ ಅಂದರೆ ಇಲ್ಲಿ ಯಾವ್ಯಾವ ಥರ ಪೇಷಂಟ್ನ ನೋಡ್ತಾರೆ ಅಂದರೆ ತುಂಬ ಜನ ಬರ್ತಾರೆ. ತುಂಬ ಥರ ಪೇಷಂಟ್ಗಳು ಇಲ್ಲಿ ಪೇಷಂಟ್ಗಳನ್ನ ಇಲ್ಲಿ ರಿಕವರಿ ಮಾಡಿಕೊಡ್ತಾರೆ. ಡ್ರಿಂಕ್ಸ್ ಎಲ್ಲ ಜಾಸ್ತಿ, ಡ್ರಿಂಕ್ಸ್ಗೆಲ್ಲ ಅಡಿಕ್ಟ್ ಆಗಿರ್ತಾರೆ. ಮತ್ತು ಈ ಥರ ಏನಾದರೂ ತಲೆ ಏಟು ಬಿದ್ದು ಮೆಮೊರಿ ಲಾಸು, ಮತ್ತು ಅವ್ರು ಯಾವ್ಯಾವ ಥರನೂ ಆಡ್ತಿರ್ತಾರೆ, ಆ ಥರದ್ದವ್ರನ್ನೆಲ್ಲ ಇಲ್ಲಿ ನೋಡ್ತಾರೆ. ಮತ್ತು ಸ್ಟ್ರೋಕ್ ಆಗಿರೋರು ಜಾಸ್ತಿ ಜನ ಅಂದರೆ ಜಾಸ್ತಿ ಜನ ಸ್ಟ್ರೋಕ್ ಆಗಿರೋರು. ಅದು ನಾನು ಹೋಗೋದ್ರೊಳಗಡೆ ಒಂದು 6 ದಿನ ನಾನು ಅಲ್ಲೇ ಅಡ್ಮಿಟ್ ಮಾಡಿದ್ದಾಗ ನಮ್ಮ ಮನೆಯವ್ರನ್ನ, ಅಷ್ಟರೊಳಗಡೆ ಅವರು ರಿಕವರಿ ಆಗಿ ಹೋಗ್ತಾಯಿದ್ರು. 3 ದಿನಕ್ಕೆ 4 ದಿನಕ್ಕೆ ರಿಕವರಿ ಆಗಿಬಿಟ್ಟು ಹೋಗ್ತಿದ್ರು ಅವರು. ಅವ್ರನ್ನೆಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಅಷ್ಟು ಚೆನ್ನಾಗೇ ನೋಡ್ಕೊತಾರೆ ಇಲ್ಲಿ ಮಾನಸ್ ಹಾಸ್ಪಿಟ್ಲಿಗೆ. ಅದು ಎಂಥ ಮೆಡಿಸನ್ ಕೊಡ್ತಾರೆ ಅಂದರೆ ತುಂಬಾ ಒಳ್ಳೊಳ್ಳೆ ಮೆಡಿಸನ್ಗಳನ್ನ ಕೊಡ್ತಾರೆ ಅಲ್ಲಿ. ಟ್ಯಾಬ್ಲೆಟ್ಸು ಬಾಟಲ್ಗಳಲ್ಲೇ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ ಅಲ್ಲಿ. ನೋಡ್ತಾ ಇರ್ಬೋದು ನಾವು ಹೋಗಿ ಬಂದು ಇಷ್ಟು ಟ್ಯಾಬ್ಲೆಟ್ಸ್ನ ಅವರಿಗೆ ಕೊಟ್ಟಿರೋದು ನಾನು. ಈ ಟ್ಯಾಬ್ಲೆಟ್ಸ್ನ ತೋರಿಸಿದ್ದಾರೆ. ಇದು ಅವರು ಸ್ಟಾರ್ಟಿಂಗು ಊಟ ಮಾಡ್ತಿರ್ಲಿಲ್ಲ ನಮ್ಮ ಮನೆಯವರು. ಹಾಗಾಗಿ ನನಗೆ ಇದನ್ನು 2 ಸ್ಟಾರ್ಟಿಂಗ್ ಬರುವಾಗ ನಾನು 2 ತೊಗೊಂಡು ಬಂದಿದ್ದೆ ಇದನ್ನು. ಅಂದರೆ ಇದು ಪ್ರೋಟೀನ್ದೇನೋ ಅನಿಸುತ್ತೆ, ಹೊಟ್ಟೆ ಹಸಿವಾಗೋ ಥರ ಟಾನಿಕ್ ಕೊಡ್ರಿ ಅಂತ ಕೇಳಿದ್ದಕ್ಕೆ ಈ ಟಾನಿಕ್ನ ಅವರು ಬರ್ಕೊಟ್ಟಿದ್ರು. ಹಂಗಾಗಿ ಟಾನಿಕ್ನ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಟೈಮ್ ಕೊಡ್ತಿದ್ದೆ. ಇದರಲ್ಲಿ ಒಂದೊಂದು ಕ್ಯಾಪ್ ಕೊಡ್ತಿದ್ದೆ. ಇದರಲ್ಲಿ ಒಂದೊಂದು ಕ್ಯಾಪ್ ಕೊಡ್ತಾ ಇದ್ದೆ. ಅವರು ಊಟ ಮಾಡಿ ಆರಾಮಾಗಿ ನಿದ್ದೆ ಮಾಡೋರು. ಮತ್ತು ಇದಾಯಿತು. ಮತ್ತು ನೆಕ್ಸ್ಟು ಇದು 2 ತಿಂಗಳು ಕೊಟ್ಟಿರೋಂಥ ಮಾತ್ರೆಗಳಿದು. 2 ತಿಂಗಳಲ್ಲಿ ಇಷ್ಟು ಟ್ಯಾಬ್ಲೆಟ್ಸ್ ತಗೊಂಡಾದ್ಮೇಲೆ ಅವರು ಎಷ್ಟು ಚೆನ್ನಾಗಿ ರಿಕವರಿ ಆಗಿದ್ದಾರೆ ಅಂತಂದರೆ, ಇಷ್ಟು ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡಾದ್ಮೇಲೆ ಅವರು ತುಂಬಾ ರಿಕವರಿ ಅಂದರೆ ರಿಕವರಿ, ನನ್ನನ್ನು ನಮ್ಮ ಮಕ್ಕಳನ್ನು ಎಲ್ಲರನ್ನೂ ಗುರ್ತಿಡಿಯೋಷ್ಟು ರಿಕವರಿ ಆಗಿದ್ದಾರೆ. ಸಪ್ತಗಿರಿ ಹಾಸ್ಪಿಟ್ಲಿನವರು ನನಗೆ ಹೇಳಿದ್ರು, ಇವರು ರಿಕವರಿ ಆಗ್ಲೂಬೋದು, ಆಗ್ದೇ ಇರ್ಬೋದು, ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಅಂದರೆ ಇವರು ಟೈಮಿಂಗ್ಸ್ ಅಂತ ಕೊಟ್ಟಿದ್ರು ಮಾನಸ್ ಹಾಸ್ಪಿಟ್ಲಲ್ಲಿ. ಟೈಮಿಂಗ್ಸು ನಿನಗೆ ಹೇಳಮ್ಮ, ಹೋಗ್ತಾ ನಿನಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ರಿಕವರಿ ಆಗ್ತಾರೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಆಗ್ತಾರೆ ಅಂತಲೇ ಹೇಳಿದರು. ಬಟ್ ಅವರೊಂದು ನಂಬಿಕೆ ಭರವಸೆನ ಕೊಟ್ಟಿದ್ರು ನನಗೆ. ಪಕ್ಕ ಒಂದು 6 ತಿಂಗಳಲ್ಲಿ ನೀನು ಇದ್ರ ರಿಸಲ್ಟ್ನ ನೋಡ್ತೀರಾ, ಏನಿಲ್ಲ ತೊಂದರೆ, ಚೆನ್ನಾಗಿ ಆಗ್ತಾರೆ, ಒಂದು 100% ಚೆನ್ನಾಗಿ ಆಗ್ತಾರೆ ಇವರು, ಏನು ತೊಂದರೆ ಇಲ್ಲ, ನೀವು ನೋಡ್ಕೊಳ್ಳೋದ್ರ ಮೇಲೆ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರು. ನಾವು ಮನೇಲಿ ಯಾವ ಥರ ಅವರು ಹೇಳಿದ್ರು ಅದೇ ಥರನೇ ಅವ್ರನ್ನ ನೋಡಿಕೊಂಡು ಚೆನ್ನಾಗಿ ರಿಕವರಿ ಮಾಡ್ಕೊಂಡ್ವಿ. ಮತ್ತು ಇನ್ನು ಇದೆಲ್ಲ ಖಾಲಿ ಆದಮೇಲೆ ಮತ್ತೆ ಇಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಈ ಟ್ಯಾಬ್ಲೆಟ್ಸ್ ಒಳ್ಳೊಳ್ಳೆ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ. ರಿಕವರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಲಾಂಗ್ ಟ್ರೀಟ್ಮೆಂಟ್ ಇರುತ್ತೆ ಅಲ್ಲಿ. ನೋಡ್ತಾ ಇರ್ಬೋದು ಇಷ್ಟು ಟ್ರೀಟ್ಮೆಂಟು. ಇದು BP ಟ್ಯಾಬ್ಲೆಟ್ಸ್. ಇವ್ರಿಗೆ BP ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ಸ್ ಇಲ್ಲಿ ಬಿಟ್ಟಿದ್ದಾರೆ ಅಂತಂದರೆ, ನೋಡ್ತಾ ಇರ್ಬೋದು ಈ ಟ್ಯಾಬ್ಲೆಟ್ಸ್ ಏನಾದರೂ ಬಿಟ್ಟಿದ್ದಾರೆ ಅಂತಂದರೆ BP ಸ್ಟಾರ್ಟ್ ಆಗಿಬಿಡುತ್ತೆ ಅವ್ರಿಗೆ. ಚಿಂತೆಗಳು ಅದು ಇದು ಯೋಚನೆ ಮಾಡಿಬಿಟ್ಟು ಅವರು ಸ್ವಲ್ಪ ಜಾಸ್ತಿ ಡಿಸ್ಟರ್ಬ್ ಆಗೋ ಥರ ಆಗ್ಬಿಡ್ತಾರೆ. ಹಾಗಾಗಿ ಟ್ಯಾಬ್ಲೆಟ್ಸ್ನ ಕೊಡಲೇಬೇಕು. ನೋಡಿ ಇಷ್ಟಿದ್ದಾವೆ. ಇನ್ನು 2 ತಿಂಗಳಿಗೆ ಟ್ಯಾಬ್ಲೆಟ್ಸ್ ಇದ್ದಾವೆ. 3 ತಿಂಗಳಿಗೆ ತಂದಿತ್ತು, ಇವತ್ತಿಗೆ 1 ತಿಂಗಳದು ಕ್ಲೋಸ್ ಆಯಿತು ಟ್ಯಾಬ್ಲೆಟ್ಸು. ಇನ್ನು 2 ತಿಂಗಳದ್ದು ಟ್ಯಾಬ್ಲೆಟ್ಸ್ ಇದೆ. 2 ತಿಂಗಳಾದಮೇಲೆ ಮತ್ತೆ ಹೋಗ್ಬಿಟ್ಟು ತೋರಿಸ್ಕೊಂಡು ಮತ್ತೆ ಏನು ಹೇಳ್ತಾರೆ ಅಂದರೆ ಟ್ಯಾಬ್ಲೆಟ್ಸ್ನ ಕಡಿಮೆ ಮಾಡ್ತಾರೆ ಆ ಟೈಮಲ್ಲಿ. ಅಂದರೆ ನೆಕ್ಸ್ಟ್ ಹೋಗ್ತೀವಲ್ಲ ಆವಾಗ ಟ್ಯಾಬ್ಲೆಟ್ಸ್ಗಳನ್ನ ಕಡಿಮೆ ಮಾಡ್ತಾರೆ. ಅಂದರೆ ಇವಾಗ ಮೊದಲು ಹೋದಾಗ 2 ತಿಂಗಳು ಕೊಟ್ಟಿದ್ರಲ್ಲ ಟ್ಯಾಬ್ಲೆಟ್ಸ್, ಅದರಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳಿತ್ತು.
ಇವಾಗ ಮೊನ್ನೆ ರೀಸೆಂಟಾಗಿ 1 ತಿಂಗಳಾಯ್ತಲ್ವ, ಇವತ್ತಿಗೆ 1 ತಿಂಗಳಾಯಿತು ಹೋಗಿ. ಬೆಳಗ್ಗೆ ಮತ್ತು ಸಾಯಂಕಾಲಕ್ಕೆ ಅಷ್ಟೇ ಕೊಟ್ಟಿದ್ದಾರೆ, ಮಧ್ಯಾಹ್ನದ ಟ್ಯಾಬ್ಲೆಟ್ಸು ಸ್ಕಿಪ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟು ಹೋದಾಗ 3 ತಿಂಗಳಿಗೆ ಹೋದಾಗ ಆವಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ. ಅಂದರೆ ಬೆಳಗ್ಗೆದು ಸ್ವಲ್ಪ ಕಡಿಮೆ, ಬೆಳಗ್ಗೆದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ, ಅರ್ಧ ಮಾತ್ರೆ ಆ ಥರ ಮಾಡ್ತಾರೆ. ಮತ್ತು ಸಂಜೆದು ಸ್ವಲ್ಪ ಕಡಿಮೆ ಮಾಡ್ತಾರೆ. ಅಂದರೆ ಅವ್ರಿಗೆ ಅತಿ ಹೆಚ್ಚು ನಿದ್ದೆ ಮಾಡಿದಷ್ಟು ತುಂಬಾ ಒಳ್ಳೆಯದು ಇವರಿಗೆ. ಆದಷ್ಟು ಚೆನ್ನಾಗಿ ರಿಕವರಿ ಬೇಗ ಆಗಬೇಕಂತಂದರೆ ಅವರು ಊಟ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ವಾಕಿಂಗ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಮೇಯ್ನ್ ಅದಕ್ಕೆ ಹಣ್ಣು, ತರಕಾರಿ, ಸೊಪ್ಪು, ಮಾಂಸ ಅದೆಲ್ಲ ತಿನ್ಕೊಂಡು ಮತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಏನು ಯೋಚನೆ ಇಲ್ದಂಗೆ ಚೆನ್ನಾಗಿ ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಮಾತ್ರೆ ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೋಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕು. ಅವರು ನಿದ್ದೆ ಚೆನ್ನಾಗಿ ಮಾಡಿದಷ್ಟು ಅವರು ಬೇಗನೆ ರಿಕವರಿ ಆಗ್ತಾರೆ. ನೋಡಿ, ಇದಿಷ್ಟು ಈ ಹಾಸ್ಪಿಟ್ಲದು. ಯಾರಿಗಾದ್ರೂ ಬೇಕಾದರೆ ಇವಾಗ ಯಾರಿಗೇ ಈ ಥರ ಆಯಿತು ಅಂತಂದ್ರೂ, ಯಾರಿಗಾದ್ರೂ ಈಗ ಮೆಂಟಲಿ ಡಿಸ್ಟರ್ಬ್ ಏನಾದರೂ ಆಗಿದ್ದಾರೆ ಅಂತಂದರೆ, ಈಗ ಮನೆಗೆ ಹೆಂಗೆಂಗೋ ಆಡ್ತಿರ್ತಾರೆ ಅಂಥವರು ಕೂಡ ಅಲ್ಲಿ ಹೋಗಿ ರಿಕವರಿ ಆಗಿ ಬಂದಿರೋದಿದೆ. ಯಾವ್ಯಾವ ಥರನೋ ಆಡ್ತಿರ್ತಾರೆ, ಒಂಥರ ಚುಚ್ಚಾಗಿ ಯಾವ್ಯಾವ ಥರನೋ ಬಿಹೇವಿಯರೇ ಚೆನ್ನಾಗಿರಲ್ಲ ಮನೆಯಲ್ಲಿ ಒಬ್ಬೊಬ್ರದ್ದು. ಅವರು ಎಲ್ಲ ರಿಕವರಿ ಆಗ್ತಾರೆ ಈ ಹಾಸ್ಪಿಟಲಲ್ಲಿ. ಮಾನಸ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿದೆ. ಇದು ಶಿವಮೊಗ್ಗದಲ್ಲಿ ಒಂದಿದೆ, ಮತ್ತು ಮಂಗಳೂರಲ್ಲಿ ಇದೆಯಂತೆ, ನನಗೆ ಗೊತ್ತಿಲ್ಲ. ನಾವು ಕರ್ಕೊಂಡೋಗಿದ್ದು ಶಿವಮೊಗ್ಗದಲ್ಲಿ. ಈ ಹಾಸ್ಪಿಟ್ಲು ಸಜೆಸ್ಟ್ ಮಾಡಿದ್ದು ನಮ್ಮ ಅಣ್ಣ, ಸಂತು ಅಣ್ಣ ಅಂತ ಇದ್ದಾರೆ, ಅವ್ರ ಮೂಲಕ ನಾವು ಹೋಗಿದ್ದು. ನಾವು ಹೋಗಿ ಬಂದಮೇಲೆ, ನಾನು ಹೇಳಿದ್ಮೇಲೆ ಇನ್ನೂ 3 ಜನ ಹೋಗಿದ್ದಾರೆ. ಬೆಸ್ಟ್ ಅಂದರೆ ಬೆಸ್ಟ್. ಅವರು ನನಗೆ ಎಷ್ಟು ಸತಿ ಬಂದು ಹೇಳಿದಾರೋ ನನಗೆ ಗೊತ್ತು. ಚೆನ್ನಾಗಾಗಿದ್ದಾರೆ ಅಂತಲೂ ಹೇಳಿದ್ದಾರೆ. 3 ಜನ ಹೋಗಿ ಬಂದಿದ್ದಾರೆ. ಡ್ರಿಂಕ್ಸ್ ಎಲ್ಲ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟು ಅವ್ರಿಗೆ ಸ್ವಲ್ಪ ಕಿಡ್ನಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅಲ್ಲಿಗೆ ಹೋದ್ಮೇಲೆ ರಿಕವರಿ ಮಾಡಿಕೊಟ್ಟಿದ್ದಾರೆ. ಈಗ ಅವ್ರು ಡ್ರಿಂಕ್ಸು ಮಾಡಲ್ಲ, ಏನು ಮಾಡಲ್ಲ, ಚೆನ್ನಾಗಿದ್ದಾರೆ. ನಮ್ಮ ಮನೆಯವ್ರಿಗೂ ಕೂಡ ಅದೇ, ಇವಾಗ ಅವ್ರಿಗೇನು ಗುಟ್ಕ ಎಲ್ಲ ಹಾಕ್ತಿದ್ರು ಅದನ್ನು ಕೂಡ ಬಿಟ್ಟಿದ್ದಾರೆ. ಇವಾಗ ಈ ಟ್ಯಾಬ್ಲೆಟ್ಸ್ ಕೊಟ್ಟ ಮೇಲೆ ಅವ್ರು ಅದು ಕೂಡ ಬಿಟ್ಟಿದ್ದಾರೆ, ಅದು ಇಲ್ಲ, ಆರಾಮಾಗಿದ್ದಾರೆ. ಇವಾಗ ಊಟ ತಿಂಡಿ ತಿನ್ಕೊಂಡು ಚೆನ್ನಾಗಿ ಇವಾಗ ಚೆನ್ನಾಗಿ ರಿಕವರಿ ಆಗಿದ್ದಾರೆ. ಅಂದರೆ ನಮ್ಮನ್ನ ಗುರ್ತಿಡಿಯೋಷ್ಟು ಚೆನ್ನಾಗಾಗಿದ್ದಾರೆ. ಅವರು ಚೆನ್ನಾಗಾಗ್ಲೂಬೋದು, ಚೆನ್ನಾಗಾಗ್ದೇನೂ ಇರ್ಬೋದು, ಇದೇ ರೀತಿನೂ ಇರ್ಬೋದು ಅಂತಲೇ ಹೇಳಿದ್ರು. ಅಲ್ಲಿ ಅಟ್ಲೀಸ್ಟು ಅಲ್ಲಿ ಬೆಂಗಳೂರಲ್ಲಿ ಸಪ್ತಗಿರಿ ಹಾಸ್ಪಿಟಲಲ್ಲಿ ಟಾನಿಕ್ ಆದರೂ ಕೊಡ್ರಿ ಅಂದ್ರೂ ಕೊಡ್ತಿರ್ಲಿಲ್ಲ. ಅವ್ರು ಊಟ ಮಾಡಲ್ಲ, ಈ ಥರ ಹಠ ಮಾಡ್ತಾರೆ, ಬಾಯಲ್ಲೆಲ್ಲ ಕುಚ್ಚಕ್ಕೆ ಬರ್ತಾರೆ, ಕೈಯೆಲ್ಲ ಕಡಿಯಕ್ಕೆ ಬರ್ತಾರೆ ಬಾಯಲ್ಲಿ, ಮತ್ತು ಊಟ ಮಾಡಲ್ಲ, ಅನ್ನ ಎಲ್ಲ ಉಗಿತಾರೆ. ಎಷ್ಟು ಹೇಳಿದ್ರು ಅವರು, ನಮ್ಮ ಕಷ್ಟ ಹೆಂಗೆ ಹೇಳಿದ್ರು, ಹತ್ಕೊಂಡು ಹೇಳಿದ್ರು, ಏನು ಮಾಡಿದ್ರು ಅವರು ಏನೂ ಅದಕ್ಕೆ ಸೊಲ್ಯೂಷನ್ ಕೊಡಲೇ ಇಲ್ಲ ಬೆಂಗಳೂರಲ್ಲಿ, ಅಂದರೆ ಸಪ್ತಗಿರಿ ಹಾಸ್ಪಿಟಲಲ್ಲಿ. ಮತ್ತು ನಿಮಾನ್ಸಲ್ಲಿ ಕೂಡ ಇಂಥವ್ರಿಗೆಲ್ಲ ಇಲ್ಲಿ ಊಟ ತಿಂಡಿಗೆಲ್ಲ ಇಲ್ಲಿ ಇರಿಸ್ಕೊಳಕ್ಕಾಗಲ್ಲ ಅಂತಲೇ ಹೇಳಿದ್ರು. ನಾವು ಇವ್ರಿಗೆ ಊಟ ಮಾಡ್ಸೋಕ್ಕೆ ಅಂತೂ 3 ಜನ 4 ಜನ ಬೇಕಾಗಿತ್ತು. ಎಷ್ಟು ಜನ ಹೇಳಿದ್ರು ಊಟ ಮಾಡ್ತಿರ್ಲಿಲ್ಲ. ಕೈ ಕಾಲು ಕಟ್ಟಾಕಿ ಊಟ ಮಾಡಿಸಿದ್ರು ಊಟ ಮಾಡ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲ, ದೇವರು ದಾರಿ ತೋರಿಸ್ದಂಗೆ ಶಿವಮೊಗ್ಗಗೆ ಕರ್ಕೊಂಡೋದ್ವಿ. ನಮ್ಮ ಅಣ್ಣ ಹೇಳಿದ್ರು ಅಂತ ಕರ್ಕೊಂಡೋದ್ವಿ. ಪಾಪ ಅವರೇ ಕರ್ಕೊಂಡೋಗಿ ತೋರಿಸಿ ಎಲ್ಲ ರಿಕವರಿ ಮಾಡಿಸ್ಕೊಂಡು ಕರ್ಕೊಂಬಂದರು. ಅದಾದಮೇಲೆ ಊಟ ತಿಂಡಿ ಎಲ್ಲ ತಿನ್ಕೊಂಡು ಚೆನ್ನಾಗಿದ್ದಾರೆ. 1 ತಿಂಗಳು ನಮ್ಮ ಮನೆಯವರು ಊಟ ತಿಂಡಿನೇ ಮಾಡಿರಲಿಲ್ಲ. ಆಕ್ಸಿಡೆಂಟ್ ಆದಾಗ 1 ತಿಂಗಳು ಪೂರ್ತಿ ಊಟ ತಿಂಡಿನೇ ಮಾಡಿರಲಿಲ್ಲ. ಫುಲ್ಲು ಸಣ್ಣ ಅಂದರೆ ಸಣ್ಣ ಆಗೋಗ್ಬಿಟ್ಟಿದ್ರು. ಅವ್ರು ಯಾವ ಥರ ಇದ್ದರು ಅಂತಂದರೆ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಇದ್ದರು. ಇವಾಗ ಚೆನ್ನಾಗಿದ್ದಾರೆ, ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ತೋರಿಸ್ತೀನಿ ಅವ್ರನ್ನು ಒಂದಿನ, ಅಂದರೆ ನಾಳೆ ವಿಡಿಯೋದಲ್ಲಿ ಅವ್ರನ್ನ ತೋರಿಸ್ತೀನಿ ನಾನು ನಿಮಗೆ, ಯಾವ ಥರ ಇದ್ದಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು. ನಾನು ಅವ್ರಿಗೆ ಇಷ್ಟೆಲ್ಲ ಆದಮೇಲೆ, ಈ ಥರ ಆದಮೇಲೆ ತೀರಾ ಸಣ್ಣ ಆಗಿದ್ರು ಅಲ್ವಾ, ಅವಾಗ ಅವ್ರು ಹೇಳಿದ್ರು ಡಾಕ್ಟ್ರು, ಡೈಲಿ ಡೈಲಿ ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ಊಟಕ್ಕೆ, ಸಂಜೆ ಊಟಕ್ಕೆ ಒಂದೊಂದು ಮೊಟ್ಟೆ ಆ್ಯಡ್ ಮಾಡಿ, ಮತ್ತು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು, ಮೊಟ್ಟೆ, ಮತ್ತು ಸೊಪ್ಪು, ಹಣ್ಣು, ತರಕಾರಿ ಈ ಥರದ್ದು ಕೊಡ್ರಿ, ಬೇಗ ಚೆನ್ನಾಗಿ ರಿಕವರಿ ಆಗ್ತಾರೆ. ಏನಾದರೂ ಚಿಕನ್, ಮಟನ್ ಈ ಥರ ತಿನ್ನೋದಿದ್ರೆ ಚೆನ್ನಾಗಿ ಕೊಡಿ ಅಂತ ಹೇಳಿದ್ರು. 2 ಸತಿ ಅಂತೂ ಚಿಕನ್ ಮಾಡಿ ಕೊಟ್ಟಿದ್ದೀನಿ. ತಿನ್ಕೊಂಡು ಚೆನ್ನಾಗಿ ಇದ್ದು ರಿಕವರಿ ಆಗಿದ್ದಾರೆ. ಇವಾಗ ಪರವಾಗಿಲ್ಲ, ಅವ್ರು ಓಡಾಡ್ತಾರೆ, ಅವ್ರು ಊಟ ಮಾಡ್ತಾರೆ, ಅವರ ಮಾತ್ರೆ ಟ್ಯಾಬ್ಲೆಟ್ಸ್ ತಗೊಂಡು ನುಂಗೋವಷ್ಟು ಚೆನ್ನಾಗಾಗಿದ್ದಾರೆ. ಬಟ್ ಯಾವ್ಯಾವ್ದು ತಗೋಬೇಕು ಏನು ಎತ್ತ ಅಂತ ಗೊತ್ತಾಗಲ್ಲ, ನಾನೇ ಕೊಡ್ತೀನಿ ಇವಾಗ ಕೂಡ. ನೋಡಿರಿ, ಯಾರಿಗಾದ್ರೂ ಬೇಕಾದರೆ, ಅಂದರೆ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗಬೇಕು, ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಯಾರಿಗೆ ಸ್ಟ್ರೋಕ್ ಆಗಿದ್ರು, ಈಗ ವಯಸ್ಸಾದವರು, ಇವರು ಸ್ಟ್ರೋಕ್ ಆಗಿರೋರು ಇರ್ತಾರಲ್ವ, ಅಲ್ಲಿ ಚೆನ್ನಾಗಿ ರಿಕವರಿ ಮಾಡಿಕೊಡ್ತಾರೆ. ಏನೇ ತೊಂದರೆ ಇದ್ರೂ ಅಲ್ಲಿ ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ತುಂಬ ಚೆನ್ನಾಗಿ ನೋಡ್ತಾರೆ. ಅಂದರೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿ ನರ್ಸುಗಳು
ಮತ್ತು ಡಾಕ್ಟ್ರುಗಳು ಅವರು ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅವರೇ ಊಟ ಕೂಡ ತಿನ್ನಿಸ್ಕೊಡ್ತಾರೆ. ಏನಾದರೂ ಇವ್ರು ಹಠ ಮಾಡ್ತಿದ್ರೆ, ಗಲಾಟೆ ಮಾಡ್ತಿದ್ರೆ ಅಂದರೆ ಇವ್ರಿಗೆ ಮೈಂಡ್ ಒಂಥರ ಅಪ್ಸೆಟ್ ಆದಂಗೆ ಆಗಿತ್ತು ಹೇಳ್ರಿ. ಅವಾಗ ನಮ್ಮ ಹತ್ರ ಊಟ ಮಾಡಿಸ್ಕೊತಿರ್ಲಿಲ್ಲ. ಅವರು ನಮ್ಮನ್ನು ಹೊಡಿಯೋಕ್ಕೆ ಬರೋದು, ಗಲಾಟೆ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ರು. ನಾನೇ ಎಷ್ಟೋ ಸಲ ಹೊಡೆಸ್ಕೊಂಡಿದ್ದೀನಿ ಇವ್ರ ಹತ್ರ, ಕಚ್ಚಿಸ್ಕೊಂಡಿದ್ದೀನಿ, ಹೊಡೆಸ್ಕೊಂಡಿದ್ದೀನಿ. ಈ ಬೆರಳಲ್ಲಿ ಕಚ್ಚಿಬಿಟ್ಟು ಊಟನೇ ತಿಂತಿರ್ಲಿಲ್ಲ. ಎಷ್ಟು ಕಡ್ದ್ಬಿಟ್ಟು ನನಗೆ ಒಂದು ವಾರದವರೆಗೂ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರ ಹೋಗ್ಬಿಟ್ಟಿತ್ತು, ಆ ಥರ ಕಡ್ದ್ಬಿಟ್ಟಿದ್ರು. ಆ ಥರ ಎಲ್ಲ ಸಿಚುವೇಶನ್ನ ಫೇಸ್ ಮಾಡಿ ಬಂದಿದ್ದೀವಿ ನಾವು. ಬಟ್ ಲಾಸ್ಟಿಗೆ ಒಳ್ಳೆ ನಮಗೆ ರಿಸಲ್ಟ್ ಸಿಕ್ಕಿದ್ದು ಅಂದರೆ ಇಲ್ಲೇನೇ ಮಾನಸ ಹಾಸ್ಪಿಟ್ಲಲ್ಲಿ. ಎಷ್ಟೇ ಜನ್ಮ ಇದ್ರೂ ಇವ್ರನ್ನ ಮರೆಯೋಂಗಿಲ್ಲ ಈ ಡಾಕ್ಟರ್ಗಳನ್ನ. ತುಂಬ ಚೆನ್ನಾಗಿ ರಿಕವರಿ ಮಾಡ್ಕೊಂಡು ಕೊಟ್ಟರು. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಬೇಕಂದರೆ ಮಂಗಳೂರಲ್ಲಿ ಒಂದು ಇದೆಯಂತೆ ಇವ್ರ ಹಾಸ್ಪಿಟ್ಲು, ಮತ್ತು ಶಿವಮೊಗ್ಗದಲ್ಲಿದೆ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲೇ ಸಿಗುತ್ತೆ ಮಾನಸ ಹಾಸ್ಪಿಟ್ಲ್. ಅಂದರೆ ಯಾರು ಬೇಕಾದರೂ ಇರ್ತಾರೆ. ಹೋಗಿ ಆರಾಮಾಗಿ ರಿಕವರಿ ಮಾಡ್ಕೊಂಡು ಬನ್ನಿ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಒಂದು ಸ್ವಲ್ಪ ಅಂದರೆ ಹೆಲ್ಪ್ ಆಗುತ್ತೆ ಈಗಿನ ಸಿಚುವೇಶನಲ್ಲಿ ನೋಡಿ.